ನಮಸ್ಕಾರ ದೇಶಭಕ್ತ ಬಾಂಧವರೇ, ನೇತಾಜಿ ಫೈರ್ ಆಫ್ ಫ್ರೀಡಮ್ ಈ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಕೆಲವು ವಿಶೇಷತೆಗಳನ್ನು ತಮ್ಮ ಮುಂದೆ ಇಡ್ತೇನೆ. 1921ರಿಂದ 1941ರವರೆಗೆ ಅಂದರೆ 20 ವರ್ಷಗಳ ಅವಧಿಯಲ್ಲಿ ನೇತಾಜಿಯವರು 11 ಬಾರಿ ಜೈಲಿಗೆ ಹೋದದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಗಾಂಧೀಜಿ ಅವರ ಅಹಿಂಸಾತ್ಮಕ ಚಳವಳಿಯಿಂದ ನಮಗೆ ಸ್ವಾತಂತ್ರ್ಯ ದೊರಕುವುದಿಲ್ಲ ಅಂತ ಅವರು ನಂಬಿದ್ದು. ಅದಕ್ಕಾಗಿಯೇ ಅವರು ತಮ್ಮದೇ ಆದಂತಹ ಒಂದು ಆಜಾದ್ ಹಿಂದ್ ಫೌಜ್ ಅನ್ನುವಂತಹ ಸೇನೆಯನ್ನು ಕೂಡ ಕಟ್ಟಿದ್ದುಂಟು. ಗಾಂಧೀಜಿ ಅವರ ಬಗ್ಗೆ ಅವರ ಜೊತೆಗೆ ಅವರಿಗೆ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರನ್ನು ದೇಶಭಕ್ತ ಅಂತ ಹೇಳ್ತಿದ್ರು. ಅಂದರೆ ಪೇಟ್ರಿಯಟ್ ಆಫ್ ಪೇಟ್ರಿಯಟ್ಸ್ ಅಂತ ಗಾಂಧೀಜಿಯವರಿಗೆ ಸುಭಾಷ್ ಚಂದ್ರ ಬೋಸರು ಹೇಳ್ತಾ ಇದ್ದಂಥದ್ದು. ಜರ್ಮನಿಯಲ್ಲಿ ಆಜಾದ್ ಹಿಂದ್ ಫೌಜನ್ನು ಮತ್ತು ಆಜಾದ್ ಹಿಂದ್ ರೇಡಿಯೋ ಸ್ಟೇಷನನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರು ಅವರ ಏರೋಪ್ಲೇನ್ ಕ್ರ್ಯಾಶ್ ಆಗಿ ಅವರು ತೀರಿ ಹೋದರು ಅಂತ ನಾವು ಕೆಲವು ಕಡೆ ಓದ್ತೇವೆ. ಆದರೆ ಅವರ ಈ ಬೋಸರ ಮರಣಕ್ಕೆ ಸಂಬಂಧಿಸಿದಂತೆ ಅನೇಕ ವಿವಾದಗಳು ಕೂಡ ಇದ್ದಾವೆ. ಇವಿಷ್ಟು ನಾನು ಸುಭಾಷ್ ಚಂದ್ರ ಬೋಸರ ವಿಶೇಷತೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ನಾಳೆ ಮತ್ತೆ ಇನ್ನೂ ಕೆಲವು ವಿಷಯಗಳೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.